ಹಗಲು ರಾತ್ರಿ ಮಾಡಬೇಕಾಗಿದೆ, ಸವಾಲಾಗಿ ಸ್ವೀಕಾರ ಮಾಡ್ತೀನಿ. ನಾನು ಯಾವ ಖಾತೆ ಜವಾಬ್ದಾರಿ ಕೊಟ್ಟರು ನಾನು ನಿರ್ವಹಿಸ್ತೇನೆ. ನಾನು ಇಂಥದೇ ಖಾತೆ ಬೇಕು ಅಂತ ನಾನು ಯಾವತ್ತೂ ಪ್ರತಾಪ್ ಒಂದು ನಿಮಿಷ ಸರ್, ಒಂದೇ ಒಂದು ನಿಮಿಷ ಸರ್. ಒಂದು ನಿಮ್ಮ ನಿರೀಕ್ಷೆ ಈಡೇರೋದಕ್ಕೆ ನಿಮ್ಮ ನಿರೀಕ್ಷೆ. ಥ್ಯಾಂಕ್ ಯು ಸರ್. ಇದು ನೂತನ ಸಚಿವರಾಗಿರ್ತಕ್ಕಂಥ ಮಂಕಾಳು ವೈದ್ಯರ ಒಟ್ಟಾರೆ ಅಭಿಪ್ರಾಯ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಆನಂದ್ ಪಿ ಬೈದಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಸ್ಥಾನನೇ ನನಗೆ ಕೊಟ್ಟಿದ್ರು, ಹೌಸಿಂಗ್ ಬೋರ್ಡ್ ಚೇರ್ಮನ್ನೇ ನನಗೆ ಕೊಟ್ಟಿದ್ರು, ಭರವಸೆ ಕೊಟ್ಟು ಕರ್ಕೊಬಂದು ಅದನ್ನೇ ನನಗೆ ಸ್ಥಾನ ಕೊಟ್ಟಿದ್ರು. ನಾನು ಅದಕ್ಕೆ ದೂರೋದಿಲ್ಲ. ಅದರಿಂದ ಈಗ ಕೊಟ್ಟಿದ್ದಾರೆ, ಅದನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮದು. ಭರವಸೆ ಕೊಟ್ಟಿದ್ರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ನಿಮ್ಮನ್ನು ಸಚಿವರು ಮಾಡ್ತೀವಿ ಅಂದ್ಬಿಟ್ಟು JDS ಬಿಟ್ಟು ಬಂದ್ರಿ ಕಾಂಗ್ರೆಸ್ಗೆ. ಸೊ 3 ವರ್ಷ ಕಾದಿದ್ದಕ್ಕೂ ಒಂದು ಫಲ ಸಿಕ್ತಾ? ಫಲ ಸಿಕ್ಕಿದೆ. ಅವತ್ತು ಕೂಡ ನನಗೆ ಕ್ಯಾಬಿನೆಟ್ ದರ್ಜೆ ಬೋರ್ಡನ್ನೇ ಕೊಟ್ಟಿದ್ದರು. ಸಾವಿರಾರು ಕೋಟಿ ಇವತ್ತು ಸ್ಟೇಡಿಯಮ್, 1000 ಕೋಟಿ ಸ್ಟೇಡಿಯಮನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಅವಕಾಶ ನಮಗೆ ಸಿಕ್ತು. ಸಾವಿರಾರು ಕೋಟಿ ಒಳ್ಳೆ ಕೆಲಸನ ಅಲ್ಲೂ ಮಾಡಿದ್ದೀವಿ. ಖಾತೆ ಬಗ್ಗೆ ಏನಾದರೂ ನಿರೀಕ್ಷೆ ಇದೆಯಾ? ಖಾತೆ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡೋಣಲ್ಲ. ಅದು ಏನು ಕೊಡ್ತಾರೋ ಅವರು ಆ ಕೆಲಸನ ನಾನು ಮಾಡೋಕ್ಕೆ. ನಿಮ್ಮ ಭಾಗದಲ್ಲಿ JDSಗೆ ಪ್ರಬಲ ಪ್ರತಿಸ್ಪರ್ಧಿ ನೀವು ಸಚಿವರಾಗಿದ್ದೀರಿ. ಯಾವ ರೀತಿ ಒಂದು ಫೈಟ್ ಮಾಡ್ಬೋದು ಸರ್ ಹಾಸನದಲ್ಲಿ? ರಾಜಕಾರಣದಲ್ಲಿ ನಾವು ಯಾವ ನೀರಿನಲ್ಲಿ ನಿಂತಿರ್ತೀವೋ, ಯಾವ ನೆಲದಲ್ಲಿ ನಿಂತಿರ್ತೀವೋ, ಯಾವ ಪಕ್ಷದ ಆಶ್ರಯದಲ್ಲಿರ್ತೀವೋ, ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ಆಶ್ರಯದಲ್ಲಿದ್ದೀವಿ. ಆ ಕಾಂಗ್ರೆಸ್ ಪಕ್ಷವನ್ನು ಮೇಲಕ್ಕೇರ್ತಕ್ಕಂಥ, ಅದನ್ನು ಮತ್ತೆ 28ಕ್ಕೆ ಸರ್ಕಾರ ತರ್ತಕ್ಕಂಥ ದೃಷ್ಟಿಯಲ್ಲಿ ನನ್ನ ಅಳುಲು ಸೇವೆಯನ್ನು ಮಾಡ್ತಕ್ಕಂಥದ್ದಕ್ಕೆ ನಾನು ಕಂಕಣಬದ್ಧನಾಗಿದ್ದೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಕೂಡ ಶಿವಲಿಂಗೇಗೌಡರ ಮಾತು. ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ಸುರೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.